ಬಿಜೆಪಿ ನಾಯಕರಿಗೆ ಸದ್ಯ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಬ್ರಹ್ಮಾಸ್ತ್ರವಾಗಿದೆ. ಕೈ ಸಚಿವರ ಕೈವಾಡವಿದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ. ಈ ಕೇಸ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂತಹ ಸತ್ಯವನ್ನ ಬಹಿರಂಗಪಡಿಸಿ ಇಂತಹ ವ್ಯಕ್ತಿಗಳಿಗೆ, ರನ್ಯಾ ರಾವ್ಳಂತಹ ಸ್ಮಗ್ಲಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಬೆಂಬಲ ನೀಡಿದಂತಹ ರಾಜಕಾರಣಿ ಯಾರು ಅನ್ನೋದನ್ನ ತಿಳಿಸಿ ಈ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಿ ಅಂತ ಹೇಳಿ ಬಿವೈ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಇದು ಕರ್ನಾಟಕದ ರಾಜಕಾರಣಕ್ಕೆ ಕಪ್ಪು ಚುಕ್ಕಿ ಅಂತ ಹೇಳಿ ಬಿಜೆಪಿಯ ಮತ್ತೋರ್ವ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಈ ನೆಟ್ವರ್ಕ್ ನ ಸಂಪೂರ್ಣವಾಗಿ ಭೇದಿಸಬೇಕು ಅಂತ ಹೇಳಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ. ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು. ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ, ಹವಾಲಾಗಳು ಇರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳಿರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರನ್ಯಾ ರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು, ಸಂಬಂಧ ಯಾವ ಮಾದರಿದು, ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ರೆ ಇದು ಲಘುವಾಗಿ ತಳ್ಳಿ ಹಾಕುವಂತ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದ್ರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರ ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದು ಒಂದು ಕಪ್ಪು ಚುಕ್ಕಿ ಅಂತ ನಾವು ಭಾವಿಸಬೇಕಾಗತ್ತೆ. ಈಗಿರುವಂತಹ ಸಚಿವರು ಇದ್ದಾರೆ ಅಂತ ಈಗ ಮಾಧ್ಯಮದಲ್ಲಿ ಬಂದಿದೆ ಅಂದ್ರೆ ಅವ್ರಿಗೇನು ಒಂದು ಸ್ವಲ್ಪ ಸುದ್ದಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ಏನೇ ಇರಲಿ, ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರಬೇಕು ಅನ್ನೋಂಥದ್ದು ಆಸೆ ನಮಗೆ. ತೀವ್ರವಾದಂಥ ತನಿಖೆ ಆಗಬೇಕು, ಇನ್ ಡೆಪ್ತ್ ತನಿಖೆ ಆಗಬೇಕು. ಯಾಕಂದ್ರೆ ಇದು ಒಂದೇ ಬಾರಿ ನಡೆದಿದ್ದಲ್ಲ ಅಂತ ಅನಿಸ್ತಾ ಇದೆ. ಹಲವಾರು ಬಾರಿ ಹೋಗಿ ಬಂದಿರೋದು ಇದಕ್ಕೆ. ಆಮೇಲೆ ಈ ಥರದ್ದು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಆಗಿದೆ. ಅದರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಭಾಳ ವಿಸ್ತೃತವಾದಂಥ ಮತ್ತು ಡೀಪ್ ತನಿಖೆ ಆದಾಗ ಇದಕ್ಕೆ ಸಪೋರ್ಟ್ ಸಿಸ್ಟಮ್ ಯಾರ್ಯಾರಿದ್ದಾರೆ, ಅಲ್ಲಿ ಕೊಟ್ಟವರು, ಇಲ್ಲಿ ತಗೊಂಡವರು, ಇಲ್ಲಿ ಬಂದ ಮೇಲೆ ಅದನ್ನು ಮಾರಾಟ ಮಾಡೋರು, ಆ ಜಾಲ ಸಂಪೂರ್ಣವಾಗಿ, ಆ ನೆಟ್ವರ್ಕ್ ಏನಿದೆ ಸಂಪೂರ್ಣವಾಗಿ ಭೇದಿಸಬೇಕು. ಸರ್, ಈ ಪ್ರಕರಣದಲ್ಲಿ ಕೇವಲ ಅಂದ್ರೆ ಶಾಸಕರು ಅಥವಾ ಸಚಿವರುಗಳ ಹೆಸರುಗಳೇ ಒಂದ್ ಕಡೆ ಆದ್ರೆ ರಾಜಕೀಯವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಇದು ಅವರ ಕೈವಾಡ ಇಲ್ಲದೆ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಅನ್ನೊಂದ್ಸರಿ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಿಬಿಐ ಇವತ್ತು FRI ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಅಂದ್ರೆ ಸಿಬಿಐ ವ್ಯಾಪ್ತಿಯಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸು ಅದರಲ್ಲಿ ಬರ್ತಾರೆ. ಅದಕ್ಕಾಗಿಯೇ ಸಿಬಿಐ FIR ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.